ಸ್ವಾಗತ. ನಮ್ಮ ಹೆಸರು ಸುಶ್ಲಮ್ಮ. ನಾವು ಯಾದಗಿರಿ ಜಿಲ್ಲೆ ಕರ್ನಾಟಕ ಆಂದೋಲನ ಕರ್ನಾಟಕ ವತಿಯಿಂದ ಇದು ಯಾದಗಿರಿ ಜಿಲ್ಲೆಯಿಂದ 5 ತಾಲೂಕುಗಳಿಂದ 50 ಹಳ್ಳಿಗಳಿಂದ ಸುಮಾರು 500 ಜನ ಈ ಮದ್ಯ ನಿಷೇಧ ಆಂದೋಲನ ಹೋರಾಟಕ್ಕೆ ನವೆಂಬರ್ 25ರಂದು ಇಂದ 27ರವರೆಗೆ ಹೋರಾಟ ಹಮ್ಮಿಕೊಂಡಿದ್ದೇವೆ. ಮದ್ಯ ನಿಷೇಧ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ತಾವು ಇಲ್ಲ ಪರಿಚಯ ಮಾಡಿ. 6 ವರ್ಷಗಳಿಂದ ನಾವು ಈ ಮದ್ಯ ನಿಷೇಧ ಆಗಬೇಕು ಕರ್ನಾಟಕದಲ್ಲಿ ಅಂತೇಳಿ ನಿರಂತರವಾಗಿ ಹೋರಾಟಗಳನ್ನು ನಾವು ಮಾಡ್ತಾ ಬರ್ತಾ ಇದ್ವಿ. ಅದಕ್ಕೆ ಎಲ್ಲ ಮಾಧ್ಯಮಗಳು, ಪತ್ರಿಕೆಗಳು ಮತ್ತು ಜನರು ಕೂಡ ಬೆಂಬಲವನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಈಗ ನಾವು ನವೆಂಬರ್ 25ರಿಂದ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಅದಕ್ಕೆ ಕೂಡ ತಾವು ಬೆಂಬಲ ಕೊಡಬೇಕು. ಇದು ಮಹಿಳೆಯರ ನೇತೃತ್ವದಲ್ಲಿ ಮಹಿಳೆಯರೇ ನಡೆಸ್ತಕ್ಕಂಥ ಒಂದು ಹೋರಾಟ ಆಗಿರೋದ್ರಿಂದ ಈ ಸಲನೂ ಕೂಡ ತಾವೆಲ್ಲ ಬೆಂಬಲ ಕೊಡಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಹೋರಾಟವನ್ನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ನಮ್ಮದು ಈಗ ಈ ಹೋರಾಟದ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಏನಂತಂದರೆ, ಕರ್ನಾಟಕದಲ್ಲಿ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇರೋದು ಇಲ್ಲಿಗೆ ಲಿಕ್ಕರ್ ಶೇರ್ ಆಗಬೇಕು ಅಂತೇಳಿ. ಲಿಕ್ಕರ್ ಶೇರನ್ನು ನಾವು ಬ್ಯಾನ್ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಿದ್ದೀವಿ. ಈ ಸಲದ ಪ್ರಮುಖವಾಗಿರ್ತಕ್ಕಂಥ ಒಂದೇ ಬೇಡಿಕೆ ಏನಂತಂದ್ರೆ, ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಏನು ಮಾದರಿ ಇದೆ, ಬಿಹಾರದಲ್ಲಿ ಮತ್ತೆ ರೀಸ್ಟಾರ್ಟ್ ಆಗಿದೆ ಸರ್. ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಏನಿದೆ ಅಂತಂದರೆ, ಗ್ರಾಮ ಪಂಚಾಯತಿಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿದೆ. ಒಂದು 20% ಮತದಾರ ಮಹಿಳೆಯರು ಅದನ್ನು ಅಲ್ಲಿ ಪರವಾನಗಿ ಕೊಡುವಾಗ ಅವರ ಒಂದು ಇದು ತಗೊಂತಾರೆ, ಒಪಿನಿಯನ್ ಪರ್ಸೆಂಟೇಜ್ ತಗೊಂಡಾಗ ಅಲ್ಲಿ 20% ಮಹಿಳೆಯರು ಅಲ್ಲಿ ತಿರಸ್ಕೃತ ಮಾಡಿದರೆ ಅಲ್ಲಿ ಮದ್ಯ ಮಾರಾಟ ಪರವಾನಗಿಯನ್ನು ಕೊಡಲ್ಲ. ಅದೇ ಥರ ನಮ್ಮಲ್ಲಿ ಕೂಡ ಈ ಕಾನೂನು 2016ವರೆಗೆ ಇತ್ತು. ಇದನ್ನು 2016ರಲ್ಲಿ ಇರ್ತಕ್ಕಂಥ ಸರ್ಕಾರ ಇದನ್ನು ಬ್ಯಾನ್ ಮಾಡಿದೆ, ಅಂದರೆ ಇದನ್ನು ತೆಗೆದುಹಾಕ್ಯಾರ ಈ ಕಾನೂನನ್ನು. ಅದಕ್ಕೆ ನಾವು ಇದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು, ಆ ಕಾನೂನನ್ನು ಅಳವಡಿಸಿ ಅದನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಮೊದಲನೇ ಬೇಡಿಕೆ. ಪ್ರತಿ ಹಳ್ಳಿಗಳಲ್ಲಿ ತಮಗೆಲ್ಲ ಗೊತ್ತಿದೆ, ಸರ್ಕಾರಕ್ಕೆ ಏನು ಗೊತ್ತಿಲ್ಲ ಅಂತ ಹೇಳಂಗಿಲ್ಲ, ಜನಪ್ರತಿನಿಧಿಗಳಿಗೆ ಏನು ಗೊತ್ತಿಲ್ಲ ಅಂತ ಹೇಳಂಗಿಲ್ಲ. ಎಲ್ಲ ರಾಜಕೀಯ ಪಕ್ಷದವ್ರಿಗೂ ಅಲ್ಲಿ ಏನಂತಂದ್ರೆ ಪ್ರತಿ ಮನೆ ಹೋಟೆಲ್ಗಳು, ಡಬ್ಬ ಅಂಗಡಿಗಳು, ಹೆಸರಿಗೆ ಮಾತ್ರ ಅಂಗಡಿ ಇರ್ತದಲ್ಲಿ ಅಲ್ಲಿ ಯಾವುದೇ ಒಂದು ಕಿರಾಣಿ ಅಥವಾ ಹೋಟೆಲ್ಗಿಂತ ಹೆಚ್ಚಾಗಿ ಈ ಮದ್ಯ ಮಾರಾಟ ನಡೀತಕ್ಕಂಥದ್ದು ಆಗ್ತಾ ಇದೆ. ಇದನ್ನು ನಾವು ಬಂದ್ ಮಾಡಬೇಕು. ಇದು ಬಂದ್ ಮಾಡಲಿಕ್ಕೆ ಅಂತಂದರೆ ಒಂದು ಮಹಿಳೆಯರಿಗೆ ಒಂದು ಸಣ್ಣ ಸಮಿತಿಗಳನ್ನು ಮಾಡಿಬಿಟ್ಟು ಹಳ್ಳಿಗಳಲ್ಲಿ ಅವರಿಗೆ ಒಂದು ಅರೆ ನ್ಯಾಯಕ ಅಧಿಕಾರ ಕೊಡಬೇಕು ಅನ್ನೋಂಥದ್ದು ಒಂದು ನಮ್ಮದು ಎರಡನೇ ಬೇಡಿಕೆ ಇದೆ. ಈ ಬೇಡಿಕೆಯನ್ನು ಈಡೇರಿಸಬೇಕು ಸರ್ಕಾರ ಅಂತೇಳಿ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಾವು ಈ ನವೆಂಬರ್ 25ರಿಂದ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸೇರ್ತಾ ಇದ್ದೀವಿ. ಸುಮಾರು ಒಂದು 10,000 ಅಂತ ಅಂದ್ಕೊಂಡೀವಿ. 1,000 ಹೆಚ್ಚಿಗೆ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಒಂದು ಎಲ್ಲ ಜಿಲ್ಲೆಗಳು 24 ಜಿಲ್ಲೆಗಳಿಂದ ಇಲ್ಲಿ ಜನ ಸೇರ್ತಾ ಇದ್ದಾರೆ. ತಾವು ಈ ಒಂದು ವಿಷಯವನ್ನು ರಾಜ್ಯ ಮಟ್ಟದ ಒಂದು ಪತ್ರಿಕೆಗಳಲ್ಲಿ ರಾಜ್ಯ ಮಟ್ಟದ ವಿಷಯವಾಗಿ ಇದನ್ನು ತಾವು ತಗೊಂಡು ಇದನ್ನು ಪ್ರಕಟಣೆ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಅವರೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಮತ್ತು ಭಾಗವಹಿಸಬೇಕಂತೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ. ಇರ್ತಕ್ಕಂಥ ಸಂಘಟನೆಗಳು ನಮ್ಗೆ ಯಾರ್ಯಾರು ಗೊತ್ತಿರ್ತಾರ ಅವ್ರಿಗೆಲ್ಲ ಇನ್ವಾಲ್ವ್ ಮಾಡ್ತಾ, ಅದೇ ಥರ ರಾಜ್ಯ ಮಟ್ಟದ ಸಂಘಟನೆಗಳು ಇದ್ದಾರೆ, ರೈತ ಸಂಘ ಇರ್ಬೋದು, ಬೇರೆ ಸಂಘಟನೆಗಳು, ರಾಜ್ಯ ಮಟ್ಟದ ಸಂಘಟನೆಗಳು ಮತ್ತು ಸ್ಥಳೀಯ ಸಂಘಟನೆಗಳು ಎಲ್ಲರೂ ಒಟ್ಟಾಗಿ ಸೇರಿಸ್ಕೊಂಡು ಈ ಒಂದು ಹೋರಾಟಕ್ಕೆ ನಾವು ಬೆಂಬಲ ತಗೋತೀವಿ. ಸಾಹಿತಿಗಳಿದ್ದಾರೆ, ಪ್ರಗತಿಪರ ಸಾಹಿತಿಗಳು ಅಂತೇಳಿದ್ದಾರೆ. ಅವ್ರನ್ನೇನಾದರೂ ಸಂಪರ್ಕ ಮಾಡಿರಿ, ಅವರು ಸೋಮೋಟೋ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು. ಮಾಡಿದಾರ ಅಥವಾ ಮಾಡಿಲ್ಲ? ನೀವು ಅವ್ರನ್ನೇನಾದರೂ ಕಮ್ಯುನಿಕೇಟ್ ಮಾಡಿರೋ ಇಲ್ಲ? ಯಾಕೆಂದರೆ ಇಂಥ ಸಂದರ್ಭದಾಗ ಅವ್ರದ್ದೆಲ್ಲ ಒಪಿನಿಯನ್ ತೊಗೋಬೇಕು, ಅವ್ರನ್ನೂ ಇನ್ವೈಟ್ ಮಾಡಬೇಕಲ್ಲ. ಅದನ್ನು ಮಾಡಿರೋ ಇಲ್ಲ? ಇಲ್ಲ ಸರ್, ಅದು ಹೆಂಗದಂದರೆ ಈ ಸಮಸ್ಯೆ ಜ್ವಲಂತ ಸಮಸ್ಯೆ ಆಗಿರೋದರಿಂದ ಬರೀ ಸಾಹಿತಿಗಳು, ಕವಿಗಳು ಅಂತಲ್ಲ, ಪ್ರತಿ ಮನೆಗೆ ಇದರದ್ದು ಎಫೆಕ್ಟ್ ಅಲ್ಲ. ಎಲ್ಲರಿಗೂ ನೀವು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲಲ್ಲ. ಅಟ್ಲೀಸ್ಟ್ ಬುದ್ಧಿ ಇದ್ದವ್ರಿಗಾರ ಮಾಡ್ಬೇಕಂತ ಅಂದರೆ ನಾವು ಮಾಡೋಣ. ನಿಮ್ಮ ಸಲಹೆಯನ್ನು ಸ್ವಾಗತ ಮಾಡ್ತೀವಿ. ಈಗ ಒಂದು ವಿಷಯ, ಎಲ್ಲ ಧರ್ಮದ ಗುರುಗಳಿರ್ತಾರಲ್ಲ, ಅವರಿಗೆಲ್ಲ ಕಮ್ಯುನಿಕೇಟ್ ಫಾದರ್ಗಳಿರ್ಬೋದು, ಮಠದ ಸ್ವಾಮೀಜಿಗಳಿರ್ಬೋದು, ಅವ್ರನ್ನೆಲ್ಲ ಕಮ್ಯುನಿಕೇಟ್ ಮಾಡಿ ಕಳೆದ 10 ವರ್ಷದಿಂದ ಅವ್ರು ಇನ್ವಾಲ್ವ್ ಮಾಡ್ತಾ ಬರ್ತಾ ಇದ್ದೀವಿ. ಅಲ್ಲ, ಈಗ ನಾಳೆ ಹೋರಾಟಕ್ಕೆ ಬರ್ತಾರ ಕೂಡ ಅವ್ರು ಬೆಂಬಲ ಮಾಡ್ತಾ ಇದ್ದಾರೆ. ಕೆಲವರು ಏನು 10 ಜನ 5,000 ಮಹಿಳೆಯರು ಪಾದಯಾತ್ರೆ ಮಾಡಿ ಅಲ್ಲಿ ಒಬ್ಬ ಹೆಣ್ಮಗಳು ಅಲ್ಲ ಹಿಂಗೆ ಮಾಡ್ದಂಗೆಲ್ಲ ಇವ್ರು ಕಿರಾಣಿ ಅಂಗಡಿಗೆ ಕೊಡೋ ಲೆಕ್ಕ ಕೊಂಟಾರಲ್ಲ. ಈಗ ಆ ಥರ ಎಲ್ಲ ಹೋರಾಟಗಳು ಆಮೇಲೆ ಈ ಒಂದು 7 ವರ್ಷದ ಕೆಳಗಡೆ 6 ವರ್ಷದ ಕೆಳಗಡೆ ಕೂಡಲ ಸಂಗಮದಾಗ ಜಲ ಸತ್ಯಾಗ್ರಹ ಅಂದ್ರೆ ಏನು ಸಾಧ್ಯತೆ ಐತ್ರಿ ಅದ್ರ ನಿಟ್ಟಿನ
ರಿಸರ್ವೇಷನ್ ಆಂದೋಲನ ಕರ್ನಾಟಕ ಏನೈತಲ್ರಿ ಆ ಥರ ಹೋರಾಟಗಳನ್ನೇ ಮಾಡ್ಕೊಂತ ಬರಕತ್ತೀವಿ. ಆದ್ರೂ ಇನ್ನು ಬೇರೆ ಬೇರೆ ರೀತಿಯಾಗಿ ಅವರು ನಾವೊಂದು ರೀತಿಯಾಗಿ ಹೋದ್ರೆ ಅವರೊಂದು ರೀತಿಯಾಗಿ ಮತ್ತೆ ಬೇರೆ ಬೇರೆ ಥರದ ಸಲುವಾಗಿ ಈಗ ಕೊನೆ ಹಂತಕ್ಕೆ ಇದನ್ನ ಅಂದರೆ ನಮ್ಮ ಒಪ್ಪಿಗೆ ತಗೊಂಡು ಅವ್ರು ಸ್ಟಾರ್ಟ್ ಮಾಡಲಿ. ಯಾಕಂದರೆ ಪೂರ್ತಿ ರದ್ದು ಮಾಡೋವಲ್ಲ